ನಮಸ್ತಸ್ಯೈ 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 ನಮೋ ನಮಃ. ಲಕ್ಷ್ಮೀಂ ನೃಸಿಂಹಗುರುರಾಜಕರಬ್ಜಜಾತಂ ಸತ್ಸಾಂಪ್ರದಾಯ ಸಮವಾಪ್ತ ಸಮಸ್ತವಿದ್ಯಂ ಆಧ್ಯಾತ್ಮನಿಷ್ಠಮಮಲಂ ಪರಿಶುದ್ಧಚಿತ್ತಂ ಸಿಂಹಾದ್ರಿನಾಮಕಗುರುಂ ಪ್ರಣತೋಸ್ಮಿ ನಿತ್ಯಂ. ಸಿಂಹಾದ್ರಿನಾಮಕಗುರುಂ ಪ್ರಣತೋಸ್ಮಿ ನಿತ್ಯಂ. ಪರಮ ಪವಿತ್ರವಾಗಿರುವ ಭಕ್ತಿ ಶ್ರದ್ಧೆಗಳಿಂದ ಉಪಸ್ಥಿತರಾದ ನಿಮ್ಮೆಲ್ಲರ ಹೃದಯಾಂತವರ್ತಿ ಶಾರದಾದೇವಿ ಮತ್ತು ವಿವೇಕಾನಂದ ಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿ, ಸಾಕ್ಷಾತ್ ದೈವಸ್ವರೂಪಿಗಳು ಆತ್ಮಸ್ವರೂಪಿಗಳಾಗಿರುವ ನಿಮ್ಮೆಲ್ಲರಿಗೂ ವಂದಿಸಿ, ಈ ಕಾರ್ಯಕ್ರಮಕ್ಕೆ ನಿಜವಾಗಿರುವ ಸ್ಫೂರ್ತಿಯನ್ನು ನೀಡಿರುವ ಶಾರದಾ ಆಶ್ರಮದ ರೂವಾರಿಗಳಾಗಿರುವ ತ್ಯಾಗಮಯಿ ಮಾತಾ ಅವರಿಗೆ ಪರೋಕ್ಷವಾಗಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ನಿರಹಂಕಾರಪೂರ್ವಕವಾಗಿ ಪ್ರಾರಂಭವನ್ನು ಮಾಡೋಣ. ಯತೀಶ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲರನ್ನೂ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವ್ರು ಭಜನೆ ಮಾಡ್ತಾರೆ ಇಲ್ವಾ, ಹೇಗೆ ಮಾಡ್ತಾರೆ, ಸರಿಯಾಗಿ ಮಾಡ್ತಾರಾ ಇಲ್ವಾ, ಯಾರು ಏನೇನು ಮಾಡ್ತಾರೆ, ಯಾರಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅನ್ನುವ ಪರೀಕ್ಷೆಯನ್ನು ಮಾಡಿ ಯಾರ್ಯಾರು ಏನೇನು ಕೆಲಸ ಸಮರ್ಥವಂತವಾಗಿ ಮಾಡಬಲ್ಲರೋ ಅದನ್ನು ಮಾತ್ರ ಸ್ವೀಕಾರ ಮಾಡಿ ಹಂಸ ಕ್ಷೀರ ನ್ಯಾಯ ಅಂತಾರಲ್ಲ, ಹಂಸ ಕ್ಷೀರ ನ್ಯಾಯವಂತೆ ಅವರವರಿಗೆ ಆ ಕೆಲಸವನ್ನು ಒಪ್ಪಿಸಿ ತಾನು ಮಾತ್ರ ನಿರಾಳವಾಗಿ ಎಲ್ಲರನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಇರ್ತಕ್ಕಂಥದ್ದು ಅದು ತುಂಬ ಕಷ್ಟ. ಆ ಕೆಲಸವನ್ನು ಮಾಡ್ತಕ್ಕಂಥ ಸಮರ್ಥವಂತವಾಗಿರೋ ಯತ ಈಶ, ಯತಿಗಳಲ್ಲಿ ಈಶ ಅಂದರೆ ಯತಿಗಳಲ್ಲಿ ಶ್ರೇಷ್ಠವಾಗಿರೋನು, ವೈರಾಗ್ಯದ ಒಂದು ಸೂಚನೆಗೆ ಆ ಪ್ರತೀಕವಾಗಿರ್ತಕ್ಕಂಥ ಯತೀಶ್ ಕೆಲವು ವಾರಗಳ ಹಿಂದೆ ಈ ವಿಷಯದ ಬಗ್ಗೆ ನನಗೆ ಹೇಳ್ದ. ಖಂಡಿತ ಬರ್ತೀನಿ, ನನಗೆ ತುಂಬ ಸಂತೋಷ. ಯಾಕಂದರೆ